ನಮಸ್ಕಾರ ಸ್ನೇಹಿತರೆ, ನಾನು ಮಂಜುನಾಥ್ ಪಟೇಲ್. ಹೀಗೆ ನಮ್ಮ ಬಜಾಜ್ ಆಟೋನ ಒಂದು ಸರ್ವಿಸ್ ಮಾಡಿಸ್ಲಿಕ್ಕೆ ಅಂತ ಉಳಿಮಾವು ಸರ್ವಿಸ್ ಸ್ಟೇಷನ್ ಅಂಬಾ ಬಜಾಜ್ ಅಲ್ಲಿ ಬಂದಿರ್ತೀನಿ. ಅಲ್ಲಿ ಬಂದಾಗ ಒಂದು ಮಾಹಿತಿ ಏನಂದರೆ, ಒಂದಷ್ಟು ಗಾಡಿಗಳು, 10 ಗಾಡಿಗಳು ಟೂ ವೀಲರ್ ರೀತಿಯಲ್ಲಿ ಲಗೇಜ್ ಆಟೋವಾಗಿ ರೆಡಿಯಾಗಿ ನಿಂತಿರ್ತಕ್ಕಂಥದ್ದು. ಇದು ಯಾವ ರೀತಿ ಹೇಗೆ ಅಂಥೇಳಿ ನಮ್ಮ ನೊಂದ ಚಾಲಕರ ವೇದಿಕೆಯ ರಾಜ್ಯಾಧ್ಯಕ್ಷರು ಅವರಿಗೆ ಕರೆ ಮಾಡಿ ಈ ವಿಚಾರವಾಗಿ ಅವ್ರಿಗೆ ಹೇಳಿದಾಗ ಅವರು ಖಂಡಿತ ಈ ವಿಚಾರನ ನಾನು ಮಾತಾಡಿದ್ದೀನಿ. ಸೋಮವಾರದ ಮೇಲೆ RTO ಅಧಿಕಾರಿಗಳು ಅದನ್ನು ಸೀಸ್ ಮಾಡೋವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆ ಪ್ರಶ್ನೆ ಮಾಡಿ ಮಂಜು ಸರ್ ಅಂತ ಆ ವಿಚಾರವಾಗಿ ನೋಡಿ, ಇದೆ ನಮ್ಮ ಯಾರು ಈ ಗೂಡ್ಸ್ ಗಾಡಿ ಚಾಲಕರನ್ನು ಕೂಡ ಹಾಳು ಮಾಡೋಕ್ಕೆ ಅಂತ ಹೇಳಿ ಉಟ್ಕೊಂಡಿರುವಂಥ ಇದು ಟೂ ವೀಲರ್ ಮಾದರಿಲಿ ನೋಡಿ. ಲಗೇಜ್ ಆಟೋದವರು ಈಗ ಹೇಗೆ ನಮ್ಮ ಆಟೋ ಕಾರ್ ಚಾಲಕರು ಹಾಳಾಗಿದ್ದೀವಿ, ಈ ಕಳ್ಳ ಅಗ್ರಿಗೇಟರ್ಗಳು, ಹಾಗೆ ಈ ಯಾರು ಈ RTO ಅಧಿಕಾರಿಗಳಿರ್ಬೋದು, ಈ ಸರ್ಕಾರ, ಇವರೆಲ್ಲ ಮಾಡ್ತಾ ಇರ್ತಕ್ಕಂಥ ಕುತಂತ್ರಗಳಿಂದ ಚಾಲಕರು ಒಂದು ಮಟ್ಟಕ್ಕೆ ಆಗ್ಬಿಟ್ಟಿದ್ದೀವಿ. ಯಾವ ನಮ್ಮ ಆಟೋ ಚಾಲಕರು, ಕಾರ್ ಚಾಲಕರು ಇರ್ಬೋದು, ಬೇರೆ ಬೇರೆ ವರ್ಗದ ಚಾಲಕರು. ಈಗ ಅದೇ ರೀತಿ ಪೋರ್ಟರ್ ಬಂದು ಗೂಡ್ಸ್ ವಾಹನಗಳನ್ನ ಹಾಳು ಮಾಡಿತ್ತು, ತಮಗೆಲ್ಲ ಗೊತ್ತಿದೆ. ಅದು ಇನ್ನೂ ನಡೀತಾನೆ ಇದೆ. ಇದು ಯಾವುದೋ ಝೆನ್ ಮೊಬೈಲಿಟಿ ಅಂತೇಳಿ ನೋಡಿ ಯಾವ ರೀತಿ ಗಾಡಿನ ರೆಡಿ ಮಾಡವ್ರೆ. ಒಂದು ಟೂ ವೀಲರ್ಲಿ ಒಬ್ಬ ವ್ಯಕ್ತಿ ಹೇಗೆ ಓಡಿಸ್ಬೋದು ಆ ರೀತಿಲಿ ಲಗೇಜ್ ಹಾಕ್ಕೊಂಡು, ಈ ಸಣ್ಣ ಪುಟ್ಟ ಲಗೇಜ್ಗಳನ್ನ ನೋಡಿ. ಅದು ಬಾಕ್ಸು ನೋಡಿ ಈ ರೀತಿ. ಇನ್ನೂ ಎಷ್ಟು ಜನ ಚಾಲಕರನ್ನ ಹಾಳು ಮಾಡ್ತೀರಾ, ಇನ್ನೂ ಯಾವ ರೀತಿ ಏನೆಲ್ಲ ತಂದು ಹಾಳು ಮಾಡ್ತಾರೆ ಚಾಲಕರನ್ನ. ಹಂಗಾರೆ ಚಾಲಕರ ವರ್ಗ ಉಳ್ಕೋಬಾರ್ದ ಇವರ ಒಂದು ಲೆಕ್ಕಾಚಾರದಲ್ಲಿ. ಅದಕ್ಕೆ ಈಗ ಒಳಗೆ ಹೋಗ್ತಾ ಇದ್ದೀನಿ, ಖಂಡಿತ ಪ್ರಶ್ನೆ ಮಾಡ್ತೀನಿ ಯಾರು ಯಾವ ರೀತಿ ಪರ್ಮಿಷನ್ ಕೊಟ್ಟರು ಇದಕ್ಕೆ. ಯಾಕಂದರೆ RTO ಚೆಕ್ ಮಾಡಿದಾಗ ಎಲ್ಲ ಇಂದಿರಾನಗರ ಗಾಡಿಗಳು ನೋಡಿ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು KS03ನೇ. ಅದಕ್ಕೆ ಒಳಗಡೆ ಹೋಗ್ತೀನಿ, ಏನಂತ ಗೊತ್ತಿಲ್ಲ. सर इंचार्ज कौन इधरली? कुछ नहीं, ये लगेज ऑटो का जो आप बना रहे हैं ना, ये पूरा आपको कहाँ से परमिशन दिया, कैसे? सर RTO से पूरा ಲೈವ್ ನಾನು ಆಟೋ ಯೂನಿಯನ್ ಮಹಾನಗರ ಆಟೋ ಅಂತೇಳಿ ನಾನೊಂದು ಆಟೋ ಯೂನಿಯನ್ಗೆ ಅಧ್ಯಕ್ಷ. ಇದು ಪ್ರಶ್ನೆ ಮಾಡ್ತಾ ಇದ್ದೀನಿ ನನಗೆ ಮಾಹಿತಿ ಬೇಕು. ಈಗ ಝೆನ್ ಮೊಬೈಲಿಟಿ ಅಂತ ನೀವು ತೆಗ್ದಿದ್ದೀರಲ್ಲ, ಇದೆಲ್ಲ ಒಂದೇ ಕಂಪ್ನಿ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಗಾಡಿಗಳು ಎಲ್ಲ ಇಂದಿರಾನಗರ RTOನೇ. एक मिनट ನೋಡಿ, ಎಲ್ಲ KS03ನೇ ಅಂದರೆ ಇಂದಿರಾನಗರ RTO. ಯಾವ ಇನ್ನೂ ನಂಬರ್ ಪ್ಲೇಟ್ ಕೆಲವು ಫಿಟ್ ಆಗಿಲ್ಲ, ಇಲ್ಲಿ ಫಿಟ್ ಆಗ್ತಾ ಇದೆ ಈ ಗಾಡಿಗಳಿಗೆ. ಇಲ್ಲ, ಅದೇ ಪ್ರಶ್ನೆ ಏನು ಅಂತ ಅಂದರೆ, ಈಗ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿ ನಾವು ಒಂದೇ ಕಂಪ್ನಿಗೆ ನಾವು ಬಲ್ಕಾಗಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನು ಹಾಗಾದರೆ ಯಾವ ರೀತಿಲಿ ಮಾಡಿಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನೇ ಇವರು ಇದೆ ಅಂತ ಹೇಳಿದ್ದಾರೆ, ತೋರಿಸ್ಲಿ. ಪಾಪ ಇವ್ರ ವಿರುದ್ಧ ನಮ್ಮದೇನಿಲ್ಲ. ನಮಗೆ ಬೇಕಾಗಿರೋದು ಪ್ರಶ್ನೆ ಸಾರಿಗೆ ಇಲಾಖೆಯಿಂದ, ಹಾಗೆ ಇಂದಿರಾನಗರ RTO ಯಾವ ರೀತಿ ಇವರು ಎಲ್ಲನೂ ಒಂದೇ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ. ಒಟ್ಟಲ್ಲಿ ನಮ್ಮ ಏನು ಲಗೇಜ್ ಆಟೋ ಯೂಸ್ ಮಾಡುವಂಥ ಚಾಲಕರನ್ನು ಕೂಡ ಮಟ್ಟ ಹಾಕಬೇಕು ಅಂತ ಇದು ಮಾಡಿರೋದು. ಸರ್, ಎಲ್ಲ ಒಂದು ಕಂಪ್ನಿ ಹೆಸರಲ್ಲೇ ಇದೆಯಾ ಸರ್? ಅದು ಝೆನ್ ಮೊಬೈಲಿಟಿ ಅಂತ ನನ್ನ ಕಂಪ್ನಿ. ಝೆನ್ ಇದೇನಾ ಸರ್? ಹೆಡ್ ಆಫೀಸ್ ಎಲ್ಲಿ ಇದು? ಹಾಂ, ಡೆಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಇದೆ ಮೇನ್ ಹಬ್ಬ. ಓಕೆ, ಪರ್ಮಿಷನ್ ಆಗಿದೆ ನಿಮಗೆ? ಆಗಿದೆ. ಓಕೆ, ಸಂತೋಷ ಸರ್. ನೋಡಿ, ಇಲ್ಲೊಂದು ಜಯನಗರ ಕೂಡ ಆಗಿದೆ. ಒಂದೇ ಒಂದು ಗಾಡಿ ಜಯನಗರದ್ದಿದೆ, ಇನ್ನು ಬಾಕಿದೆಲ್ಲ ಇಂದಿರಾನಗರ ಇದೆ. ಇದು ಬೋರ್ಡ್ ಕೂಡ ಇಲ್ಲ, ಅದು ಯಾವ ರೀತಿ ಏನು ಅಂತ ಗೊತ್ತಿಲ್ಲ. ನೋಡಿ, ಒಂದು ಬೋರ್ಡನ್ನು ಬಾಡಿಗೆಗೆ ತಗೊಂಡು ಇದನ್ನು ಮಾಡಿದ್ದಾರೆ.
ಇರಲಿ, ಈ ವಿಚಾರವಾಗಿ ಖಂಡಿತ ನಾನು ರಾಜು ಅವ್ರ ಹತ್ರ ಮಾತಾಡಿದ್ದೆ. ಅವರು ಲೊಕೇಶನ್ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸೋಮವಾರದ ಮೇಲೆ ನಮ್ಮ RTO ಮಲ್ಲಿಕಾರ್ಜುನ್ ಸರ್ ಅವರು ಏನೋ ಬರ್ತಾರೆ, ಇದನ್ನು ಸೀಸ್ ಮಾಡ್ತಾರೆ, ಇದನ್ನು ನೋಡ್ತಾರೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಸ್ನೇಹಿತರೆ ನೋಡಿದ್ರಲ್ಲ, ಏನು ನಮ್ಮ ಸಾರಿಗೆ ಸಚಿವರು ಇದರಲ್ಲಿ ಬಂದು ಹೇಳ್ತಾರೆ, ನಮ್ಮ ಏನು ಸೆಪ್ಟೆಂಬರ್ ಹೋರಾಟ ಅದಲ್ಲದೆ ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಸುಮಾರು ಸಲ ಹೇಳಿದ್ದಾರೆ, ನಾವು ಏನು ಈ ಬ್ಯಾಟ್ರಿ ಗಾಡಿಗೆ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದರೆ ಆಟೋಗಳಿಗೂ ಒಂದಷ್ಟು, ಈಗ ಮೊನ್ನೆ ಅಷ್ಟೇ ಸಾರಿಗೆ ಅಧಿಕಾರಿಗಳು ನಮ್ಮ ಒಂದಷ್ಟು ಆಟೋ ಚಾಲಕರನ್ನ ಬಳಸ್ಕೊಂಡು ಸೀಸ್ ಮಾಡಿದ್ರು ರೋಡಲ್ಲಿ. ಅದು ಒಂದು ದಿವಸದ ಡ್ರಾಮಾ. ಹೆಂಗೆ ಅಂದರೆ ಒಂದು ದಿವಸ ಫುಲ್ಲು ಒಂದಷ್ಟು ನ್ಯೂಸ್ ಆಗೋ ಥರ ಒಂದಷ್ಟು ಚಾಲಕರು ನಮ್ಮವರು ಪಾಪ ವಿಧಿ ಇಲ್ಲ, ಏನೋ RTOದವರು ದೊಡ್ಡ ಮಟ್ಟದ ಕೆಲಸ ಮಾಡ್ತಾವ್ರೆ ಅಂತೇಳಿ ಹೋಗಿ ಅದಕ್ಕೆ ಸಪೋರ್ಟು ಮಾಡಿದ್ರು. ನಮ್ಮ ರಾಮೇಗೌಡರು ಇರ್ಬೋದು, ರಾಜು ಅವರು ಇರ್ಬೋದು, ಅಂಬೇಡ್ಕರ್ ಸಂಘಟನೆ ಮತ್ತು ಬೆಂಗಳೂರು ಸಾರ್ಥಿ ಸೇನೆ ಮತ್ತು ಇನ್ನೂ ಹಲವಾರು ನಮ್ಮ ಸುನಿಲ್ ಅವರು ಹೋದರು. ಇನ್ನು ಬೇರೆಯವರೆಲ್ಲ ನಮ್ಮ ಬೇರೆ ಎಲ್ಲರೂ ಅದ್ರ ವಿಚಾರವಾಗಿ ಧ್ವನಿ ಎತ್ತಿದ್ರು. ಅಲ್ಲಿ ಹೋಗಿದ್ರು ಒಂದಷ್ಟು ಚಾಲಕರು, ಏನೋ ಒಂದು ಮಾಡ್ತಾರೆ ಅಂತ. ಆದರೆ ಅವತ್ತು ಒಂದೇ ದಿವಸ ಮಾಡಿದ್ದು, ಅದ್ರ ಮಾರಣೆಗೇನೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ 16 ಗಾಡಿಗಳನ್ನ ನಾನು ನೋಡಿದ್ದೀನಿ. ಯಾಕೆಂದರೆ ಇದು ಒಂದು ದಿವಸಕ್ಕೆ ಈ ಥರ ಒಂದು ಡ್ರಾಮಾ, ಇದನ್ನೊಂದು ಡ್ರಾಮಾ ಮಾಡಿದ್ರೆ ಒಂದಷ್ಟು ಚಾಲಕರಿಗೆ ಇದು ಹೋಗಿ ಮುಟ್ಬಿಡುತ್ತೆ. ಯಾಕಂದರೆ ಚಾಲಕರು ನಾವು ಏನೋ ಮಾಡ್ತಾವ್ರಿ ಇವರು ಗಾಡಿಗಳನ್ನ ಹಿಡ್ದಾಕ್ಬಿಡ್ತಾರೆ, ನಾಳೆಯಿಂದ ಫುಲ್ಲು ನಿಂತೋಗ್ಬಿಡುತ್ತೆ, ಆ ಒಂದು ಭ್ರಮೆಯಲ್ಲಿ ನಾವು ಅವ್ರ ಜೊತೆ ಹೋಗಿ ನಿಂತ್ಕೊಂಡು ಮಾಡಿದ್ವಿ. ಬಟ್ ಅದು ನಮ್ಮ ಚಾಲಕರಲ್ಲಿ ಹೋಗಿದ್ದಂಥವ್ರದ ತಪ್ಪಲ್ಲ. ಬಟ್ ಈ RTO ಅವರ ಕಳ್ಳಾಟ ಇದು ನೋಡಿ. ಇಂದಿರಾನಗರ RTOಲ್ಲಿ ಇಷ್ಟು ಗಾಡಿಗಳು, ಏನು ಒಂದು 10-15 ಗಾಡಿಗಳಿದೆ, ಇಷ್ಟು ಗಾಡಿಗಳನ್ನು ರಿಜಿಸ್ಟ್ರ್ ಮಾಡವ್ರೆ. ಅದು ಯಾವ ಬೇಸ್ ಮೇಲೆ ರಿಜಿಸ್ಟ್ರ್ ಮಾಡಿದ್ರು ಏನು ಅನ್ನೋದು ಮಾಹಿತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಈ ವಿಚಾರವಾಗಿ ರಾಜು ಅವರು, ನಾನು ಮತ್ತೆ ಕೂಡ ನೊಂದ ಚಾಲಕರ ವೇದಿಕೆ ರಾಜು ಅವ್ರ ಹತ್ರ ಮತ್ತೆ ಮಾತಾಡ್ತೀನಿ. ಈ ವಿಚಾರನ ವಿಡಿಯೋ ಕೂಡ ಮಾಡಿದ್ದೀನಿ ಮತ್ತು ಲೈವ್ ಕೂಡ ಬಂದಿದ್ದೀನಿ. ಇದನ್ನು ಅವರು ಲೊಕೇಶನ್ ಗೊತ್ತಿಲ್ಲ ಎಲ್ಲಿ ಅಂತ ಹೇಳಿದ್ರು. ಸೊ ಇದು ಹುಳಿಮಾವಲ್ಲಿದೆ ನೋಡಿ, ಯಾವುದೇ ರೀತಿ ಬೋರ್ಡ್ ಇಲ್ಲ, ಏನಂದ್ರೆ ಏನಿಲ್ಲ. ಇವರು ಅನಧಿಕೃತವಾಗಿ ಮಾಡ್ಕೊಂಡಿದ್ದಾರೆ. ಅವರ ಇನ್ಚಾರ್ಜ್ ಯಾರೋ ಬರ್ತಾ ಇದ್ದಾರೆ. ಸರ್ ಹೇಳಿ. दिखा लो, तुम्हारा लाइफ में दिखाओ, ये भी दिखाओ, परमिट दिखाओ. ओके, सूचने zen micro, okay, zen micro POD pod FPV special purpose card, goods battery carrier operated 3-wheeler, one seater चलाता. ओके, पूरा हो गया, कुछ भी इसमें नहीं. zen mobo सर, हम देखिए आपको नहीं पूछ रहे क्योंकि हमारा जो हमारा ये स्टेट का है. ओके, स्टेट का जो मिनिस्टर है ಅವ್ರು ಏನು ಹೇಳಿದ್ರು ಅಂದ್ರೆ, ಕನ್ನಡ ಅರ್ಥ ಆಗುತ್ತಲ್ಲ, ಅವ್ರು ಏನು ಹೇಳಿದ್ರು ಅಂದ್ರೆ, ಈ ರೀತಿ ನಾವು ಬಲ್ಕ್ ಆಗಿ ಯಾರಿಗೂ ಕೂಡ ನಾವು ರಿಜಿಸ್ಟ್ರೇಷನ್ ಮಾಡಲ್ಲ, ನಮ್ಮ ಸರ್ಕಾರದಲ್ಲಿ ಇದು ಪರ್ಮಿಷನ್ ಇಲ್ಲ ಅಂತ ಹೇಳಿ ಮಾಡಿದ್ದು. ಸೊ ನಮಗೆ ಪ್ರಶ್ನೆ ಈಗ ಮಾಡಿದ್ದಾರೆ. ಸೊ ಓಕೆ, ನಿಮ್ಮ ಹತ್ರ ಲೆಟರ್ ಇದೆ, ನೀವು ಮಾಡ್ತಾ ಇದ್ದೀರಾ, ಓಕೆ, ನೋ ಪ್ರಾಬ್ಲಮ್. ಅದು ನಾವು RTO ಅಲ್ಲಿ ಪ್ರಶ್ನೆ ಮಾಡ್ತೀವಿ. ಮಿನಿಸ್ಟ್ರಿ ಏನಿದೆ ಅವ್ರನ್ನ ನಾವು ಕೇಳ್ತೀವಿ. ಯಾಕಂದ್ರೆ ಅವ್ರು ಹೇಳಿದ್ದು ಸ್ಟೇಜ್ ಮೇಲೆ ಬಂದು ನಮ್ಮ ಡ್ರೈವರ್ಸ್ ಪ್ರೋಗ್ರಾಮ್ ಅಲ್ಲಿ ಅಥವಾ ನಮ್ಮ ಡ್ರೈವರ್ಸ್ ಇದಿರುತ್ತಲ್ಲ ಹೋರಾಟ, ಅದರಲ್ಲಿ ಬಂದು ಅವ್ರು ಹೇಳಿದ್ದು ನಾವು ಈ ತರ ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಸೊ ಇದರಿಂದ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ನಮ್ಮ ಡ್ರೈವರ್ಗೆನೆ ಓವರ್ ಆಲ್. ಸೊ ನೀವು ಹೊಸ ಹಿಂದಿಯವ್ರು ಬರ್ತಾರೋ, ಇಲ್ಲಿ ತೆಲುಗವ್ರು ತಮಿಳವ್ರು ಯಾರು ಬರ್ತಾರೋ ಗೊತ್ತಿಲ್ಲ ನಮಗೆ, ಅವ್ರು ಬಂದು ಡ್ರೈವ್ ಮಾಡ್ಕೊಂತಾರೆ. ಇಲ್ಲಿ ಲೋಕಲ್ಲು ಆಟೋ ಓಡಿಸ್ಕೊಂಡು 16 ವರ್ಷದಿಂದ ಆಟೋ ಇಲ್ವಾ ಸರ್? ಇದು ಗುಡ್ ಕ್ಯಾರಿಯರ್ ಸರ್ ಇದು. ಅದೇ ಗೂಡ್ಸ್ತೇನೆ ಹೇಳ್ತಾ ಇರೋದು ನಾವು. ಇದು ಆಟೋ, ಇದು ಪ್ಯಾಸೆಂಜರ್ಗೆ, ಅದು ಪ್ಯಾಸೆಂಜರ್ಗೆ ಇಲ್ವಾ ಸರ್ ಅದು? ನಾವು ಅದೇನೆ ಪ್ರಶ್ನೆ ಮಾಡ್ತಾ ಇರೋದು. ನಾವು ಓವರ್ ಆಲ್ ನಮ್ಮ ಚಾಲಕರು, ಅವರು ನಮ್ಮ ಯಾರು ಗೂಡ್ಸ್ ಮಾಡ್ತಾರೆ ಅವರು ಕೂಡ ನಮ್ಮ ಚಾಲಕರು, ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಕಡೆ. ಸೊ ಆ ವಿಚಾರವಾಗಿ ನೋ ಪ್ರಾಬ್ಲಮ್. ನಾವು वो गुड्स के लिए ये तुम्हारे को पैसेंजर बिठाने के लिए, पैसेंजर में जब तुम लोग ऊपर डाल के लेके जाते हैं ना, तब हम लोग आरटीओ से हम लोग ಖಂಡಿತ ನೀವು ಪ್ರಶ್ನೆ ಮಾಡಿ. ನಮ್ಮ ಆಟೋ ಮೇಲೆ ನೋಡಿ, ನಮ್ದು ಸಿಂಗಲ್ ಟಾಪ್ ಇರೋದ್ರಿಂದ ನಾವು ಯಾವ ಲಗೇಜು ಹಾಕಲ್ಲ. ಸೊ ಆ ತರ ವಿಚಾರ ಇದ್ರೆ ನೀವು ನಿಮ್ಗೆ ಲೀಗಲ್ ಖಂಡಿತ ಪ್ರಶ್ನೆ ಮಾಡ್ಬೋದು ನೀವು ಕೂಡ ವಿಚಾರ. ನಾವಿಲ್ಲಿ ಏನ್ ಕೇಳ್ತಾ ಇರೋದು ಅಂದ್ರೆ, ಖಂಡಿತ ಬರ್ತಾರೆ ಇಲ್ಲಿಗೆ ಮಂಡೇ ಏನೋ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ. ನೋಡಿ, ಇದು ಇವರ ಒಂದು ವಿಚಾರ. ಅವರು ತೋರಿಸ್ತಾ ಇದಾರೆ ಲೀಗಲ್ ಆಗಿದೆ ನಮಗೆ ಅಂತ. RTO ಅಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ, ನಮಗೆ ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ, ಪರ್ಮಿಟ್ ಕೊಟ್ಟಿದ್ದಾರೆ ಅಂತ.
ಇದನ್ನೇ ನಮ್ಮ ಪ್ರಶ್ನೆ, ಈ ಆರ್ ಟಿ ಒ ಅಧಿಕಾರಿಗಳು, ಈ ಇಂದಿರಾನಗರದ ಆರ್ ಟಿ ಒ ಜಾಸ್ತಿ ರಿಜಿಸ್ಟ್ರೇಷನ್ ಆಗಿದೆ ಈ ಗಾಡಿಗಳು. ಒಂದು 10-12 ಗಾಡಿಗಳು ಇಂದಿರಾನಗರದ KA03 ಇದೆ, ಒಂದೇ ಒಂದು ಜಯನಗರ ಇದೆ. ಇದೇ ಮೇಯ್ನ್ ಕಂಪ್ನಿ ಅಂತೆ. ಮುಂದಿನ ದಿನ ಇದನ್ನು ಬಿಟ್ಟರೆ ಇದು ಇನ್ನೂ ಬೆಳ್ಕೊಂಡು ಹೋಗುತ್ತೆ. ಆ ವಿಚಾರವಾಗಿ ನನಗೆ ಪ್ರಶ್ನೆ ಮಾಡಲೇಬೇಕು. ಯಾಕಂದರೆ ಆ ಚಾಲಕರು ಈ ಚಾಲಕರು ಅಂತಲ್ಲ, ನಮ್ಮ ಕರ್ನಾಟಕದ ಚಾಲಕರು ಎಲ್ಲ ಪ್ರತಿಯೊಬ್ಬರ ಪರವಾಗೂ ನಾವು ಎಲ್ಲಾದರೂ ಆಗಲಿ ಧ್ವನಿ ಎತ್ತಬೇಕು. ಹಾಗಾಗಿ ಧ್ವನಿ ಎತ್ತಾ ಇದ್ದೀನಿ. ಇದನ್ನು ಕಳಿಸ್ಕೊಡ್ತೀನಿ ಇವ್ರಿಗೆ. ರಾಜು ಅವರು ಸೋಮವಾರ ಏನೋ ಮಲ್ಲಿಕಾರ್ಜುನ್ ಸರ್ ಬರ್ತಾರೆ ಅಂತ ಹೇಳಿದ್ದಾರೆ, ಲೊಕೇಶನ್ ಕಳಿಸಿ, ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಸೊ ಈ ಲೊಕೇಶನ್ನ ಕಳಿಸ್ಕೊಡ್ತೀನಿ ಅವ್ರಿಗೆ. ಅವ್ರ ಜೊತೆ ನಾನು ಕೂಡ ಬರ್ತೀನಿ. ಹಂಗೆ ನಮ್ಮ ಚಾಲಕರು ಯಾರಾದರೂ ಬಂದರೆ, ಸೋಮವಾರ ಅವರು ಆರ್ ಟಿ ಒದವ್ರು ಬಂದರೆ ದಯವಿಟ್ಟು ಪ್ರತಿಯೊಬ್ಬರು ಬಂದು ಇದನ್ನು ಇಂಥವನ್ನ ಮಟ್ಟ ಹಾಕಿದ್ರೆ ನಾವು ಬೇರೆ ಇಲ್ಲಾಂದರೆ ಇವರು ಮರವಾಗಿ ಬೆಳೀತಾರೆ. ಇವರು ಮರವಾಗಿ ಬೆಳೆದು ಇವರು ಒಂದಷ್ಟು ಸೂಟ್ ಕೇಸ್ಗಳು ಕೊಡ್ತಾ ಅವರು ಯಾರು ನಮ್ಮ ಆರ್ ಟಿ ಒ ಅಧಿಕಾರಿಗಳು ತಿನ್ಕೊಂಡು ಉಣ್ಕೊಂಡು ಕಣ್ಣು ಕಾಣದವ್ರ ಥರ ಓಡಾಡ್ಕೊಂಡವ್ರೆ. ಬರೀ ಅವ್ರ ಕೆಲಸ ಏನು, ಬರೀ ಒಂದಷ್ಟು ಪಾಸಿಂಗ್ ಮಾಡೋದು ಅನ್ಕೋಬಿಟ್ಟವ್ರು. ಅವರು ಎಲ್ಲೋ ಒಂದಷ್ಟು ಗಾಡಿಗಳು ಬರ್ತವೆ, ಹೊಸ ಗಾಡಿಗಳು, ಅವು ಪಾಸಿಂಗ್ ಮಾಡಿಬಿಟ್ಟು ಅವಕ್ಕೆ ಸೀಲ್ ಹೊಡೆದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕಳಿಸ್ಬಿಡೋದು. ಇನ್ನು ಬೇರೆ ಈ ಕಳ್ದಂದೆ ಇಂಥವನ್ನೆಲ್ಲ ಹಿಡಿಬೇಕು ಅನ್ನೋ ಅವರ ಇದೇ ಇಲ್ಲ. ಅದಕ್ಕೆಲ್ಲ ನಾವೇ ಹೋಗ್ಬೇಕು. ನಾವೇ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಹಿಡಿಸಿ. ಈಗ ಇದನ್ನೂ ಅಷ್ಟೇ, ಅವ್ರಿಗೆ ಮಾಹಿತಿನೇ ಇರಲ್ಲ, ಇದು ಗೊತ್ತಿರಲ್ಲ. ಅಲ್ಲೆಲ್ಲೋ ಒಂದು ಕಡೆ ಕೊಟ್ಬಿಟ್ಟಿರ್ತಾರೆ ಲೆಟ್ರು, ಇಂದಿರಾನಗರ ಈ ಜಯನಗರ ಆರ್ ಟಿ ಒ ಕೇಳ್ತೀವ, ಇಲ್ಲಾಂದರೆ ಇದು ಬಂದು KA51 ಇಲ್ಲೈತೆ, KA51 ಇವ್ರ ಹತ್ರ ಹೋಗಿ ಕೇಳಿದ್ರೆ ಹೌದಾ ನಮಗೆ ಗೊತ್ತೇ ಇಲ್ಲ ಅಂತಾರೆ. ಬೇಕಾದ್ರೆ ಆ ರೀತಿ ಆರ್ ಟಿ ಒಗಳು ನಡೀತಾ ಇದೆ. ಈ ರಾಮಲಿಂಗಾರೆಡ್ಡಿ ಅವರು ನಿಜಕ್ಕೂ ನಾವು ತುಂಬ ಖುಷಿ ಪಟ್ಟಿದ್ವಿ, ಈ ಸರ್ಕಾರ ಬಂದು ಚಾಲಕರಿಗೆ ಏನೋ ಒಂದು ಮಾಡುತ್ತೆ ಅಂತ. ಆದರೆ ಇದರಂಥ ಭ್ರಷ್ಟ ಸರ್ಕಾರ ಅಂತಲೇ ಅನ್ಬೇಕು. ಯಾಕಂದರೆ ಒಬ್ಬ ಕಾಂಗ್ರೆಸ್ ಸಪೋರ್ಟ್ರು ಆಗಿದ್ದೆ. ನನಗೆ ನಿಜಕ್ಕೂ ನಾಚಿಕೆ ಆಯ್ತೈತೆ ಇವರ ಒಂದು ನೀತಿ. ನಮ್ಮ ರಾಮಲಿಂಗಾರೆಡ್ಡಿ ಅವರು ಇವ್ರಿಗೆ ಬಕೆಟ್ ಹಿಡಿಯೋ ಒಂದಷ್ಟು ಜನ, ಅವ್ರಿಗೆ ಜೈ ಅನ್ನೋದು. ಅವ್ರು ಇಲ್ಲೇ ಒಂದು ಏನೇ ಒಂದು ಮಾಡಿಬಿಟ್ರು ಜೈ 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 ಜೈ. ಆದರೆ ಇಂಥವು ಎಷ್ಟು ಕಂಪ್ನಿಗಳಿದೆ, ಇನ್ನೂ ಏನೇನಿದೆ, ಇದಕ್ಕೆಲ್ಲ ಸಪೋರ್ಟು ಯಾವ ರೀತಿ ನೀವು ಕೊಟ್ಟಿದ್ದೀರಾ? ಅದಕ್ಕೆ ಪ್ರಶ್ನೆ ಮಾಡಬೇಕು ಚಾಲಕರೇ. ನಾವು ಈಗ ಏನು ರ್ಯಾಪಿಡೋ, ಈ ಓಲಾ, ಊಬರು ಇವ್ರ ಜೊತೆ ಸಿಗಾಕೊಂಡಿದ್ದೀವಿ. ಇವರು ಲಗೇಜ್ ಆಟೋದವರು ಪೋರ್ಟರಲ್ಲಿ ಸಿಗಾಕೊಂಡಿದ್ರು. ಜೊತೆಗೆ ನಮಗೆ ಯಾವ ರೀತಿ ಈ ಫ್ಲೀಟ್ಗಳ ಹಾವಳಿ ಇದೆ, ಈ ಬ್ಲೂ ಸ್ಟಾರು. ಮತ್ತು ಇನ್ನೊಂದು ವಿಚಾರ, ಮೊನ್ನೆ ಅಷ್ಟೇ PMB ಏನೋ ಪ್ರೀಮಿಯರ್ ಮೋಟಾರ್ ವೆಂಚರ್ ಅಂತೇಳಿ ಒಂದು ಗಾಡಿ, ಒಂದು ವಿಡಿಯೋ ಓಡಾಡ್ತಾ ಇದೆ, ಎಲ್ಲ ನೋಡಿರ್ತೀರಾ ಅನ್ಕೋತೀನಿ. ಒಂದು 500ಕ್ಕೂ ಹೆಚ್ಚು ಗಾಡಿ ಇದೆ ನಮ್ಮ ಹತ್ರ ಅಂತೇಳಿ ಒಂದು ಲೈವ್ ಒಂದು ವಿಡಿಯೋ ಬರ್ತಾ ಇದೆ. ಅದು ಅವ್ರಿಗೆ ನಾನು ಕಾಲ್ ಮಾಡಿ ಕೇಳಿದಾಗ ಊಬರ್ ಜೊತೆ ಮಾತ್ರ ಡ್ರೈವ್ ಮಾಡಬೇಕು. ನಾನು ಕೇಳಿದೆ ಪ್ರಶ್ನೆ ಮಾಡಿ, ಓಲಾಗೋ ನನ್ನ ಹತ್ರ DL ಇದೆ, 2006 ನಾನು ಮಾಡಿಸಿರುವಂಥ DL ಬ್ಯಾಡ್ಜ್ ಇದೆ, ನಾನು ಬರ್ತೀನಿ, ಕಾರ್ ನನಗೆ ಎಷ್ಟು ಕಟ್ಟಬೇಕು? 10,000 ನಾನು ಕಟ್ಬಿಟ್ಟು ನನ್ನ ಕಾರ್ ಕೊಡ್ತಿರಲ್ಲ, ನಾನು ಯಾವುದ್ರ ಜೊತೆ ಡ್ಯೂಟಿ ಮಾಡಬೇಕು? ಅವಕಾಶ ಇದೆಯಾ ಓಲಾ ಜೊತೆ ಅಥವಾ ರ್ಯಾಪಿಡೋ ಅಥವಾ ಇನ್ನೊಂದ್ರ ಜೊತೆ ಹೋಗೋಕ್ಕೆ ಅಂತ? ಇಲ್ಲ, ಬರೀ ಊಬರ್ ಜೊತೆ ಹೋಗಬೇಕು ಅಂತ, ಊಬರ್ ಜೊತೆ ಮಾತ್ರ ಡ್ರೈವ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲ ಹೋಗಿ ಊಬರಲ್ಲಿ ಗಲಾಟೆ, ದುರ್ಗೇಗೌಡರು, ಚೇತನ್ ಅವರು, ನಮ್ಮ ಬ್ಲ್ಯಾಕ್ ಮನಿ ಚಂದ್ರು ಅವರು, ಅದರಲ್ಲಿ ನಾನು ಇದ್ದೆ. ನಾವೆಲ್ಲ ಅದು ಒಂದು ಗಲಾಟೆ ಮಾಡಿ ಅದಾದಮೇಲೆ ಒಂದು ಮೀಟಿಂಗ್ ಆಯಿತು ತನ್ವೀರಣ್ಣ ಅವ್ರ ನೇತೃತ್ವದಲ್ಲಿ. ಅದಕ್ಕೂ ಕೂಡ ಇನ್ನೂ ರಿಪ್ಲೈ ಬಂದಿದೆಯಾ ಏನು ಎತ್ತ ಒಂದು ಮಾಹಿತಿ ನಮಗೆ ಗೊತ್ತಿಲ್ಲ. ಅದಾದಮೇಲೆ ನಾರಾಯಣ ಸ್ವಾಮಿ ಅಣ್ಣ ಕೂಡ ಹೋಗ್ತಾರೆ, ಅವರು ಲೈವಲ್ಲೇ ಎಲ್ಲ ಮೀಟಿಂಗ್ ವಿಚಾರನೂ ತಿಳಿಸಿದ್ರು. ಈ ಊಬರ್ ಅವನು ಕಳ್ಳಾಟ ಜಾಸ್ತಿ ಮಾಡ್ತಾ ಇರೋದು. ಇವತ್ತು ಮಹಿಳೆಯರಿಗೆ 2 ವೀಲರ್ ಕೊಡ್ತಾನೆ, ಏನಂತ ಸೇಫ್ಟಿಗೋಸ್ಕರ ಒಂದು 2 ವೀಲರ್ ಮಹಿಳೆ ತಂದಿದ್ದೀನಿ ಅಂತ ಊಬರ್ ಬಸ್ ಬಿಡ್ತಾವನೆ. ಜೊತೆಗೆ ಫ್ಲೀಟ್ ಕಂಪ್ನಿಗಳ ಜೊತೆ ಜಾಸ್ತಿ ಫ್ಲೀಟ್ ಕಂಪ್ನಿ ಕಾರ್ಗಳನ್ನ ರೋಡ್ಗಿಳಿಸಿರೋದು ಇವನೇ, ಊಬರ್ ಅವನು. ಸೊ ನಾವೀಗ ಊಬರ್ ವಿರುದ್ಧ ಹೋಗ್ಬೇಕಾ ಇಲ್ಲ ಯಾರ ವಿರುದ್ಧ ಹೋಗಬೇಕು ಒಂದು ಗೊತ್ತಾಗ್ತಾಯಿಲ್ಲ. ಯಾಕಂದರೆ ರೋಡಲ್ಲಿ ಇವತ್ತು ಚಾಲಕರಿಗೆ ಬಾಡಿಗೆ ಇಲ್ಲ, ನಮ್ಮ ಆಟೋ ಚಾಲಕರಿಗೆ. ಯಾಕಂದರೆ ನಾನು ಸತತ ಡೇ ಆ್ಯಂಡ್ ನೈಟ್ ಹೊಡಿತಾ ಇದ್ದೀನಿ, ಡೇ ಆ್ಯಂಡ್ ನೈಟು ಗಾಡಿ ಓಡಿಸ್ತಾ ಇದ್ದೀನಿ. ಒಂದು ದಿವಸ ರಜಾ ಕೂಡ ಹಾಕೋಕ್ಕಾಗದೆ, ಅದಕ್ಕೆ ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಪ್ರೋಗ್ರಾಮ್ಗಳಿಗೂ ನನಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಬರೀ ದುಡಿಮೆ. ಯಾಕಂದರೆ ತುಂಬ ನಮ್ಮ ಫ್ಯಾಮಿಲಿದು ಇನ್ನೊಂದು ವಿಚಾರಗಳು, ನಮ್ಮ ಪರ್ಸ್ನಲ್ಲು ತುಂಬ ಒಂದು ಇದರಲ್ಲಿರುತ್ತೆ, ಮೇಂಟೈನ್ ಮಾಡಬೇಕು. ಯಾಕಂದರೆ ದುಡಿಮೆ ಇಲ್ಲ, ಕಾದು ದುಡಿಮೆ ಮಾಡಬೇಕು. ಇವತ್ತು ಆಟೋ ಚಾಲಕನ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ, ಮೊದಲೆಲ್ಲ ರೋಡ್ಗೆ ಇಳಿದ್ರೆ ಬಾಡಿಗೆ ಸಿಗ್ತಾಯಿತ್ತು, ಈಗ ಹಂಗಲ್ಲ. ಇಂಥ ಜಾಗಕ್ಕೆ ಹೋದರೆ ಒಂದು ಬಾಡಿಗೆ ಸಿಗುತ್ತೇನೋ, ಒಂದು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಆಗುತ್ತೇನೋ ಅನ್ನೋ ಭಾವನೆ ಬಂದಿದೆ. ಅದನ್ನು ಬರ್ಸಿರೋವಂಥವ್ರು ಯಾರು? ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ಇದು ನಮ್ಮ RTO ವ್ಯವಸ್ಥೆ ಇರ್ಬೋದು, ನಮ್ಮ ಸರ್ಕಾರದ ವ್ಯವಸ್ಥೆ ಇರ್ಬೋದು. ಇದ್ರ ವಿಚಾರವಾಗಿ ಧ್ವನಿ ಎತ್ತಬೇಕು. ದಯವಿಟ್ಟು ಎಲ್ಲ ನಮ್ಮ ಏನು ನಾಯಕರಿದ್ದೀರಾ,
ದಯವಿಟ್ಟು ಒಂದು ಸ್ವಲ್ಪ ಚಾಲಕರ ಬದುಕನ್ನು ಹಸನಗೊಳಿಸ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡಿ. ಹೋರಾಟ ಖಂಡಿತ ಆಗಲ್ಲ. ಯಾಕಂದರೆ ಇವತ್ತಿನ ಪರಿಸ್ಥಿತಿಲಿ ಚಾಲಕರು, ಈಗ ನಾನೇ ರಜಾ ಹಾಕ್ಬಿಟ್ಟು ಒಂದು ಅರ್ಧ ದಿನ ಬರಲಿಕ್ಕೆ ಆಗಲ್ಲ. ಇವತ್ತೇನೋ ನನ್ನ ಗಾಡಿ ಸರ್ವಿಸ್ ಇತ್ತು, ಅದೇ ಜಾಗದಲ್ಲಿ ಇದೊಂದು ವಿಚಾರ ಇತ್ತು, ಇಲ್ಲ ಧ್ವನಿ ಎತ್ತಬೇಕು, ಈ ವಿಚಾರವಾಗಿ ಇದು ಗೊತ್ತಾಗಬೇಕು ಅಂಥೇಳಿ ಧ್ವನಿ ಎತ್ತಿದ್ದು. ದಯವಿಟ್ಟು ಸ್ವಲ್ಪ ಚಾಲಕರ ಪರವಾಗಿ ಧ್ವನಿ ಎತ್ತಿ ಹೇಗೆಲ್ಲ ಮಾಡ್ಬೋದು, ಸ್ವಲ್ಪ ಈ ಊಬರ್ ಅವರು, ಓಲಾ ಅವರು ಯಾರಿದ್ದಾರೆ ಅವ್ರನ್ನ ಹಿಡಿದು ಅವ್ರ ಜೊತೆ ಮಾತುಕತೆ ಮಾಡಿಸಿ, ಅಥವಾ ಸಾರಿಗೆ ಜೊತೆ ಅವ್ರಿಗೆ ಮೀಟಿಂಗ್ ಮಾಡಿಸಿ ಒಂದು ನಿಗದಿಪಡಿಸಿ, ಏನು ಈ ಒಂದು ಸಿಟಿ ರೇಟ್ ಇದೆ ಅದರಿಂದನೇ ಇವತ್ತು ನಮ್ಮ ಆಟೋ ಚಾಲಕರಿಗೆ ತುಂಬ ತೊಂದರೆ ಆಗ್ತಾ ಇರೋದು. ಯಾಕಂದರೆ ಪ್ರತಿಯೊಂದು ಡ್ಯೂಟಿನೂ 200 ರೂಪಾಯಿ ಡ್ಯೂಟಿ, ಒಂದೇ ಒಂದು ಡ್ಯೂಟಿ ಬರ್ತಾಯಿಲ್ಲ ಆಟೋ ಚಾಲಕರಿಗೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರ್ಬೋದು, ಆದರೆ ಮೊದಲು ಯಾವ ರೀತಿ ಇತ್ತು ಒಂದು 4-6 ವರ್ಷಗಳ ಹಿಂದೆ ಆ ರೀತಿ ಡ್ಯೂಟಿಗಳು ಬರ್ತಾಯಿಲ್ಲ. ಆ ವಿಚಾರವಾಗಿ ಪ್ರತಿಯೊಬ್ಬರು ಚಾಲಕರು ಎಚ್ಚೆತ್ಕೋಬೇಕು. ಮತ್ತು ಈ ಊಬರ್ನ ಅನ್ಇನ್ಸ್ಟಾಲ್ ಮಾಡಬೇಕು ಅಂತ ನನ್ನ ಪ್ರಕಾರ. ಪ್ರಪ್ರಥಮವಾಗಿ ಅನ್ಇನ್ಸ್ಟಾಲ್ ಅಂತ ಮಾಡಿದ್ರೆ ಈ ಊಬರ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಯಾಕಂದರೆ ಇದು ಹೊರದೇಶದ ಕಂಪ್ನಿ. ಈ ಕಂಪ್ನಿಯಿಂದ ನಮ್ಮ ಚಾಲಕ ವರ್ಗನ, ನಮ್ಮ ದೇಶದಲ್ಲಿ ನಮ್ಮ ಚಾಲಕರನ್ನ ತುಳಿಲಿಕ್ಕೆ ಅಂಥೇಳಿ ಬಂದಿದ್ದಾನೆ. ಇವನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಇವನಿಂದನೇ ನಮಗೆ ತೊಂದರೆ ಆಗ್ತಾ ಇರೋದು, ಊಬರಿಂದ. ಅವ್ನಿಗೆ ಯಾರ್ದು ಭಯ ಇಲ್ಲ, ಅವನಿಗೆ ಸ್ಟೇಟಲ್ಲಿ ಯಾರ್ದು ಭಯ ಇಲ್ಲ. ಅವನು ಸೆಂಟ್ರಲಲ್ಲಿ ಪವರ್ ತೊಗೊಬರ್ತಾನೆ, ಅವನಷ್ಟು ಕೆಪಾಸಿಟಿ ಇದೆ ಅವನಿಗೆ, ಇಂಟರ್ನ್ಯಾಷನಲ್ ಕಂಪನಿ. ಸೊ ಇವನಿಗೆ ಒಂದು ಕಟ್ಟಾಕಬೇಕು ಅಂತ ಅಂದರೆ ಇವನ ರೇಟಿಂಗ್ನ ನಾರಾಯಣ ಸ್ವಾಮಿ ಅಣ್ಣ ಯಾವ ರೀತಿ ಹೇಳಿದ್ರು, ಇವನ ರೇಟಿಂಗ್ನ ಇಳಿಸ್ಬೇಕು ಅಂಥೇಳಿ ಆ ರೇಟಿಂಗಲ್ಲಿ ಇಳಿಸ್ಬೇಕು. ಹಾಗೆ ಅನ್ಇನ್ಸ್ಟಾಲ್ ಮಾಡಬೇಕು. ಅನ್ಇನ್ಸ್ಟಾಲ್ ಅಭಿಯಾನ ಅಂತ ಅಂದರೆ ಊಬರಿಂದ ಶುರು ಆಗಬೇಕು ನನ್ನ ಒಂದು ಇದ್ರ ಪ್ರಕಾರ. ದಯವಿಟ್ಟು ಸೋಮವಾರ ಯಾರೆಲ್ಲ ಬರ್ತೀರಾ ಇಲ್ಲಿಗೆ, ಅವರು ರಾಜು ಅವರು ಬಂದರೆ ಅವ್ರ ಸಂಘಟನೆಯಿಂದ ನಾನು ಕೂಡ ಇರ್ತೀನಿ. ಇನ್ನು ನಮ್ಮ ಚಾಲಕರು ಎಲ್ಲ ಬಂದು ಈ ಕಂಪ್ನಿ ವಿಚಾರವಾಗಿ ಆ ಚಾಲಕರು ಇದ್ದಾರಲ್ಲ, ನಮ್ಮ ಲಗೇಜ್ ಆಟೋ ಚಾಲಕರು, ಅವ್ರಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡೋಣ.